ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಡೀ ಜಗತ್ತೇ ಕುತೂಹಲದಿಂದ ಕಾಯ್ತಾ ಇರೋ ಅತಿ ದೊಡ್ಡ ರಹಸ್ಯ ಶೀಘ್ರ ಹೊರಬೀಳುತ್ತೆ. ಪ್ರಪಂಚದಲ್ಲಿ ಏಲಿಯನ್ ಇದಾವಾ ಇಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅಮೆರಿಕ ಪ್ರೆಸಿಡೆಂಟ್ ದೊಡ್ಡ ಆದೇಶ ಕೊಟ್ಟಿದ್ದಾರೆ. ನಮ್ಮ ಹತ್ರ ಏನೇನಿದೆ ಎಲ್ಲವನ್ನ ಪಬ್ಲಿಕ್ ಮಾಡಿ, ಏಲಿಯನ್ ಇದಾವಾ ಇಲ್ವಾ ಅಂತ ಜನಕ್ಕೆ ಕ್ಲಾರಿಟಿ ಕೊಡಿ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿರೋದು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ. ಮನೆ ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿದ ಒಬಾಮಾ, ಈ ಬ್ರಹ್ಮಾಂಡದಲ್ಲಿ ನಾವೊಬ್ಬರೇ ಇಲ್ಲ, ಏಲಿಯನ್ಗಳಿರೋದು ನಿಜ ಅಂತ ಹೇಳಿದರು. ಇದು ತೀವ್ರ ಸಂಚಲನಕ್ಕೆ ಕಾರಣವಾಗಿತ್ತು. ಯಾಕಂದರೆ ಒಬಾಮಾ ಬರೀ ಬಾಯಿ ಚಪಲಕ್ಕೆ ಮಾತಾಡೋ ವ್ಯಕ್ತಿ ಅಲ್ವಲ್ಲ, ಇಮೇಜ್ ಆ ರೀತಿ ಇದೆ ಅವ್ರದ್ದು. 2 ಸಲ ಅಮೆರಿಕದ ಅಧ್ಯಕ್ಷರಾಗಿದ್ದವರು. ಸೊ ಅವ್ರಿಗೇನಾದರೂ ಕೂಡ ಈ ಥರ ಸೀಕ್ರೆಟ್ ಬ್ರೀಫಿಂಗ್ ಇದೆಯಾ ಅಂತ ಚರ್ಚೆ ಶುರುವಾಯಿತು. ಇದಕ್ಕೆ ಟ್ರಂಪ್ ಉರಿದು ಬಿದ್ದಿದ್ರು. ಒಬಾಮಾ ಈ ರೀತಿ ಸರ್ಕಾರದ ರಹಸ್ಯ ಮಾಹಿತಿಯನ್ನು ಬಾಯ್ಬಿಟ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿದರು. ಇದರ ಬೆನ್ನಲ್ಲೇ ಅದೇನು ತಲೆಯಲ್ಲಿ ಫ್ಲ್ಯಾಶ್ ಆಯಿತೋ ಗೊತ್ತಿಲ್ಲ, ಎಲ್ಲ ಸೀಕ್ರೆಟ್ ಫೈಲ್ಗಳನ್ನು ಡಿಕ್ಲಾಸಿಫೈ ಮಾಡಿ ಪಬ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ. ಸತ್ಯ ಏನು ಅನ್ನೋದನ್ನು ಇಡೀ ಪ್ರಪಂಚ ತಿಳಿಲಿ, ಏಲಿಯನ್ಸ್ ಬಗ್ಗೆ ಸರಿಯಾಗಿ ಕ್ಲಾರಿಟಿ ಸಿಗಬೇಕು. ಇದೊಂದು ಅತ್ಯಂತ ಕಾಂಪ್ಲೆಕ್ಸ್ ವಿಚಾರ, ಆದರೂ ಈ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ. ಈ ವಿಷಯದಲ್ಲಿ ತನಿಖೆ ಮಾಡಬೇಕು ಅಂತ ಪೆಂಟಗನ್ಗೆ ನಾನು ಹೇಳಿದ್ದೀನಿ. ಅಮೆರಿಕಾಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ, ಗಾಡ್ ಬ್ಲೆಸ್ ಅಮೆರಿಕಾ ಅಂತ ಪೋಸ್ಟ್ ಮಾಡಿದ್ದಾರೆ. ಏಲಿಯನ್ಗಳಿದಾವ ಇಲ್ಲ ಅಂತ ಪಬ್ಲಿಕ್ ಮಾಡೋ ವಿಚಾರದಲ್ಲಿ ಅಮೆರಿಕಾಗೆ ದೇವರು ಆಶೀರ್ವಾದ ಮಾಡಲಿ ಅಂತ ಟ್ರಂಪ್ ಒಂಥರ ಆಗ್ರಹ ಮಾಡಿದ್ದಾರೆ. ಅಥವಾ ಟ್ರಂಪ್ ದೇವರಿಗೂ ಆರ್ಡರ್ ಕೊಟ್ಟಿದ್ದಾರಾ ಗೊತ್ತಿಲ್ಲ, ಒಳ್ಳೇದು ಮಾಡು ಅಂಥೇಳಿ ಹಾಕಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಅಮೆರಿಕ ಸರ್ಕಾರ ಏರಿಯಾ 51 ಅನ್ನೋ ರಹಸ್ಯ ಸೇನಾ ನೆಲೆಯಲ್ಲಿ ಏಲಿಯನ್ಸ್ ಬಗ್ಗೆ ಸಂಶೋಧನೆ ನಡೆಸ್ತಾ ಇದೆ ಅನ್ನೋ ಗುಸುಗುಸು ಇದೆ. ಈ ಕಾರಣಕ್ಕೆ ಈ ಏರಿಯಾದಲ್ಲಿ ವಿಮಾನಗಳು ಕೂಡ ಹಾರಂಗಿಲ್ಲ. ಅಮೆರಿಕದ ದಕ್ಷಿಣದಲ್ಲಿ ನೆವಾಡಾ ಅನ್ನೋ ರಾಜ್ಯದಲ್ಲಿ ನೋ ಫ್ಲೈ ಝೋನ್ ಘೋಷಿಸಲಾಗಿತ್ತು ಅಂತ 2ನೇ ಮಹಾಯುದ್ಧ ಆದಮೇಲೆ ಇದನ್ನು ಸ್ಥಾಪನೆ ಮಾಡಿದ್ರು. ಆದರೆ ಇಂಥ ಒಂದು ನೆಲೆ ಇದೆ ಅಂತ ಅಮೆರಿಕ ಇತ್ತೀಚಿನ ತನಕ ಒಪ್ಕೊಂಡೇ ಇರಲಿಲ್ಲ. 2013 ತನಕ, ಆವಾಗ ಒಬಾಮಾ ಅವಧಿಯಲ್ಲಿ ಫೈನಲ್ ಇದನ್ನು ಹೌದು ಇಲ್ಲೊಂದು ನೆಲೆ ಇದೆ ಅಂತೇಳಿ ಬಹಿರಂಗ ಮಾಡಿದರು. ಸೀಕ್ರೆಟ್ ನೆಲೆ ಅಂತ ಹೇಳಿದರು. ವಿಮಾನಗಳ ಟೆಸ್ಟಿಂಗ್ ಮಾಡ್ತೀವಿ ಅಲ್ಲಿ ಅಂತ ಅಮೆರಿಕ ಹೇಳಿತ್ತು. ಆದರೂ ಬಹಳ ಕ್ಯೂರಿಯಾಸಿಟಿ ಇದ್ದೇ ಇದೆ. ಏಲಿಯನ್ ಬಗ್ಗೆ ಅನುಮಾನ ಹೋಗಿಲ್ಲ. ಹೀಗಾಗಿ ಟ್ರಂಪ್ ಹೊರಗೆ ತರುವಂಥ ಈ ಡಾಕ್ಯುಮೆಂಟ್ಸ್ ಏನಿದೆ ಅದರಲ್ಲಿ ಏನೇನಿರುತ್ತೆ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ. ಏನೋ ವಿಶ್ವ ನಾಯಕರ ಮುಂದೆ ಟ್ರಂಪ್ ವಿಚಿತ್ರ ವರ್ತನೆಗಳು ಮುಂದುವರೆದಿವೆ. ಗಾಜಾದ ಬೋರ್ಡ್ ಆಫ್ ಪೀಸ್ನ ಮೊದಲ ಮೀಟಿಂಗ್ ವಾಷಿಂಗ್ಟನ್ನಲ್ಲಿ ನಡೆದಿತ್ತು. ಅಲ್ಲಿ ಪೆರುಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಅವ್ರನ್ನ ನೋಡಿ, ಇವರು ತುಂಬ ಯಂಗ್ ಮತ್ತು ಹ್ಯಾಂಡ್ಸಮ್ ಆಗಿದ್ದಾರೆ, ಆದರೆ ನೀವು ನನಗೇನು ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಯಾಕೊತ್ತಾ, ನನಗೆ ಯಂಗ್ ಮತ್ತು ಹ್ಯಾಂಡ್ಸಮ್ ಆಗಿರೋ ಹುಡುಗರನ್ನ ಗಂಡಸರನ್ನ ಕಂಡ್ರೆ ಭಾಳ ಏನು ಇಷ್ಟ ಆಗಲ್ಲ. ನನಗೆ ಮಹಿಳೆಯರು ಕಂಡ್ರೆ ಇಷ್ಟ, ಪುರುಷರಲ್ಲಿ ಅಂತ ಯಾವುದೇ ಇಂಟ್ರೆಸ್ಟ್ ನನಗಿಲ್ಲ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೋ ಪೋಖ್ರಿ ಸ್ನೇಹಿತರು ಕೂತ್ಕೊಂಡು ಎಣ್ಣೆ ಹೊಡಿಬೇಕಾದ್ರೆ ಮಾತಾಡ್ದಂಗೆ ಗಾಜಾ ಬೋರ್ಡ್ ಆಫ್ ಪೀಸ್ನಲ್ಲಿ ಅವರು ಕೂತ್ಕೊಂಡು ಈ ಥರ ಮಾತಾಡಿದ್ದಾರೆ. ಇದು ಬೋರ್ಡ್ ಆಫ್ ಪೀಸ್ ಅಥವಾ ಬೇರೆ ಅಂತ ಪ್ರೊನೌನ್ಸಿಯೇಷನ್ ಕೇಳಿಸ್ತಾ ಟ್ರಂಪ್ಗೆ ಗೊತ್ತಿಲ್ಲ. ಅದು ಪೀಸ್ ಅನ್ನೋದು ದೀರ್ಘ ತೆಗೆದುಬಿಟ್ಟು ಓದಿದ್ರೆ ಗೊತ್ತಿಲ್ಲ ಅವರು. ಟ್ರಂಪ್ ಅಲ್ಲಿ ಕೂತ್ಕೊಂಡು ಈ ಥರದ್ದೆಲ್ಲ ಮಾತಾಡಿದ್ದಾರೆ. ಇಂಡೋನೇಷ್ಯಾ ಅಧ್ಯಕ್ಷರ ಬಗ್ಗೆ ಕೂಡ ಮಾತಾಡಿದ್ದಾರೆ, ಅವ್ರ ಬ್ಯೂಟಿ ಬಗ್ಗೆ ಕೂಡ. ನಿಮ್ಮ ಮುಖ ನೋಡೋಕೊಂಥರ ಟಫ್ ಆಗಿದೆ ರೀ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಇಡೀ ಭಾಷಣದಲ್ಲಿ ಸುಮಾರು 14 ಬಾರಿ ಬ್ಯೂಟಿಫುಲ್ 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 ಅಂತ ಪದಗಳನ್ನು ಬಳಸಿದ್ದಾರೆ. ತಮ್ಮ ಆಡಳಿತದ ಕೆಲಸ ಮತ್ತು ಈವೆಂಟ್ ಆಯೋಜನೆ ಮಾಡಿದ್ದ ಸ್ಥಳ ಹೊಗಳೋಕೆ ಈ ಬ್ಯೂಟಿಫುಲ್ ಪದಗಳನ್ನು ಮೆನ್ಷನ್ ಮಾಡಿದ್ದಾರೆ. ಈ ಬೋರ್ಡ್ ಆಫ್ ಪೀಸ್ ವಿಶ್ವಸಂಸ್ಥೆಗಿಂತ ದೊಡ್ಡದಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ವಿಶ್ವಸಂಸ್ಥೆಗೂ ಮೀರಿದ ಹೊಸ ಸಂಸ್ಥೆ ಕಟ್ತೀನಿ ನಾನು ಅನ್ನೋ ಒಂದು ಹುಚ್ಚು ಬಂದುಬಿಡಿದೆ ಟ್ರಂಪ್ ತಲೆಯಲ್ಲೀಗ. ಬೋರ್ಡ್ ಆಫ್ ಪೀಸ್ ಅಂತ. ಇದೇ ವೇಳೆ ಭಾರತ ಪಾಕ್ ಸಂಘರ್ಷದ ಬಗ್ಗೆ ಮತ್ತೆ ಬಾಯ್ಬಿಟ್ಟಿದ್ದಾರೆ. ಈ ಸಂಘರ್ಷ ನಾನೇ ನಿಲ್ಲಿಸಿದ್ದು, ಇದರಲ್ಲಿ 11 ಜೆಟ್ಗಳು ಒಟ್ಟಿಗೆ ಬಿದ್ದಿದ್ವು ಅಂತ ಹೇಳಿದ್ದಾರೆ. ಈ ಹಿಂದೆ 4, 5, 7, 8 ಅಂದಿದ್ರು, ಈಗ 10 ಮೊನ್ನೆ, ಈಗ 11ಕ್ಕೆ ಬಂದಿದ್ದಾರೆ. ಹಾಗೆ ಅವು ತುಂಬ ದುಬಾರಿ ಜೆಟ್ಗಳು ಅಂತ ಹೇಳಿದ್ದಾರೆ. ಯಾರ್ದು ಪಾಕಿಸ್ತಾನದ ಬಿತ್ತ ಅದನ್ನು ಸೇರಿಸಿ ಹೇಳ್ತಿದ್ದಾರಾ ಗೊತ್ತಿಲ್ಲ. ಯಾಕಂದರೆ ನಮ್ಮದು ಈಗ ರಫೇಲ್ ರಿಪೇರಿಗೆ ನಾವು ಆರ್ಡ್ರ್ ಕೊಟ್ವಲ್ಲ ಈಗ ಫ್ರಾನ್ಸ್ಗೆ, ಆ ಕಾಂಟ್ರಾಕ್ಟ್ನಲ್ಲಿ ಹೊರಗೆ ಬಂದಿತ್ತು 35 ರಫೇಲ್ಗಳ ಅಪ್ಗ್ರೇಡೇಷನ್ ಅಂಥೇಳಿ. ತಂದಿದ್ದೆ 36 ನಾವು. ಸೊ ಹೋಗಿದ್ರೆ ಒಂದು ಹೋಗಿರ್ಬೋದು ನಮ್ದಷ್ಟೇ ರಫೇಲ್ ಅನ್ನೋ ಲೆಕ್ಕಾಚಾರ ಸದ್ಯಕ್ಕಿದೆ. ಸೊ ಉಳಿದಿದ್ದೆಲ್ಲ ಪಾಕಿಸ್ತಾನದ ಸೇರಿಸಿ ಹೇಳ್ತಿದಾರ ಗೊತ್ತಿಲ್ಲ. ಏನೋ ಯುದ್ಧ ನಿಲ್ಲಿಸದೇ ಇದ್ದರೆ 200% ಟ್ಯಾರಿಫ್ ಹೇರ್ತೀನಿ ಅಂತ ಬೆದರಿಕೆ ಹಾಕಿದ್ದೆ. 2 ಕಡೆಯವರಿಗೆ ಕಾಲ್ ಮಾಡಿದೆ. PM ಮೋದಿಯವರಿಗೆ ಹೇಳಿದೆ, ಅವ್ರು ನನಗೆ ಚೆನ್ನಾಗಿ ಗೊತ್ತು, ಈ ಸಂಘರ್ಷವನ್ನು ಸೆಟಲ್ ಮಾಡದೇ ಇದ್ದರೆ ನಿಮ್ಮೊಂದಿಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳಲ್ಲ ಅಂತ ಬೆದರಿಕೆ ಹೊಡೆದೆ. ದುಡ್ಡು ಕಾಸಿನ ವಿಚಾರ ಬಂದಾಗ ಅವರು ಸಂಘರ್ಷ ನಿಲ್ಲಿಸ್ಬಿಟ್ರು.
ಅಂತ ನಾನು ಭಾವಿಸ್ತೀನಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ನಾನು ಆ ಥರ ಅಂದ್ಕೊಂಡಿದ್ದೀನಿ ಅಂತ. ಇನ್ನು ಇದೇ ಸಭೆಯಲ್ಲಿ ಪಕ್ಕದಲ್ಲೇ ಇದ್ದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವ್ರನ್ನ ಕರೆದ್ರು. ನೋಡ್ರಿ ಬನ್ನಿರಿ ಇಲ್ಲಿ, ಆ್ಯಕ್ಚುಲಿ ಇಲ್ಲಿ ನಿಲ್ಲಬೇಕು ನೀವು, ಕಮ್ ಪ್ಲೀಸ್, ಒಂದು ಸೆಕೆಂಡ್ ಬನ್ನಿ ಇಲ್ಲಿ, ನಿಲ್ಲಿ ಇಲ್ಲಿ ಅಂತ ಕರೆದಿದ್ದಾರೆ. ಆಮೇಲೆ ಶಹಬಾಜ್ ಶರೀಫ್ ಕಡೆ ನೋಡಿ, ಅವತ್ತೊಂದು ಹೇಳಿಕೆ ಕೊಟ್ಟರಲ್ಲ ನೀವು, 25 ಮಿಲಿಯನ್ ಜನರ ಜೀವ ಟ್ರಂಪ್ ಉಳಿಸಿದ್ರು ಅಂತ ಅವತ್ತು ಹೇಳಿದ್ರಲ್ವಾ, ಅದಿನ್ನೂ ಜಾಸ್ತಿ ಆಗ್ತಾ ಇತ್ತು. ನಿಜಕ್ಕೂ ಬ್ಯೂಟಿಫುಲ್ ಥಿಂಗ್ ಅದು. ಯುದ್ಧ ಜೋರಾಗ್ತಾ ಇತ್ತು, ಜೆಟ್ಗಳನ್ನು ಹೊಡೆದು ಉಳಿಸಲಾಗ್ತಾ ಇತ್ತು ಅಲ್ವೇನ್ರಿ, ಬನ್ನಿ ಇನ್ನೊಂದ್ಸಲ ಇಲ್ಲೂ ಹೇಳಿ ಅನ್ನೋ ಥರದಲ್ಲಿ ಅವ್ರನ್ನ ಕರೆದು ನಿಲ್ಲಿಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಕಾಮಿಡಿಗಳ ನಡುವೆ ಬೋರ್ಡ್ ಆಫ್ ಪೀಸ್ನ ಮೀಟಿಂಗ್ ಆಗಿದೆ. ವಿಶೇಷ ಅಂದರೆ ಭಾರತ ಕೂಡ ಈ ಮೀಟಿಂಗ್ನಲ್ಲಿ ಮೆಂಬರ್ ಆಗಿ ಸೇರಲಿಲ್ಲ, ವೀಕ್ಷಕನಾಗಿ, ಅಬ್ಸರ್ವರ್ ಆಗಿ ಹೋಗಿ ಅಲ್ಲಿ ನೋಡಿತ್ತು ಏನು ಮಾಡ್ತಿದ್ದಾರೆ ಅಂಥೇಳಿ. ವಾಷಿಂಗ್ಟನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಉಸ್ತುವಾರಿ ನಮ್ಗ್ಯಾ ಛೋರೆನ್ ಅವ್ರು ಹೋಗಿ ಪಾಲ್ಗೊಂಡಿದ್ರು. ಸೇಮ್ ಟೈಮ್ ಯುರೋಪಿಯನ್ ಯೂನಿಯನ್, ಇಟಲಿ, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಬ್ರಿಟನ್ ರಾಷ್ಟ್ರಗಳು ಕೂಡ ಅಬ್ಸರ್ವರ್ ಆಗಿ ಭಾರತ ಥರನೇ ಪಾಲ್ಗೊಂಡಿದ್ರು. ಇದೇ ವೇಳೆ ಗಾಜಾದ ರಿಲೀಫ್ ಪ್ಯಾಕೇಜ್ಗಾಗಿ ಕಜಕಿಸ್ತಾನ್, ಅಜರ್ಬೈಜಾನ್, ಬಹ್ರೇನ್, ಕತರ್ ಸೇರಿದಂತೆ 9 ಮುಸ್ಲಿಂ ರಾಷ್ಟ್ರಗಳು $7 ಬಿಲಿಯನ್ ಹಣ ಕೊಡೋದಾಗಿ ಮಾತು ಕೊಟ್ಟಿವೆ. ಇಂಡೋನೇಷ್ಯಾ, ಕಜಕಿಸ್ತಾನ್, ಮೊರಾಕೊ, ಅಲ್ಬೇನಿಯಾ, ಕೊಸೋವೋ ರಾಷ್ಟ್ರಗಳು ಗಾಜಾಗೆ ನಮ್ಮ ಸೈನ್ಯ ತರ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಪಾಕಿಸ್ತಾನ PM ಈ ಬೋರ್ಡ್ ಆಫ್ ಪೀಸ್ ಮೀಟಿಂಗ್ಗೆ ಬಂದಿದ್ರು. ಎಲ್ಲರಂತೆ ಮಾತಾಡಿ ಟ್ರಂಪ್ರನ್ನ ಹೊಗಳಿದ್ರು. ಟ್ರಂಪ್ ದಕ್ಷಿಣ ಏಷ್ಯಾದ ರಕ್ಷಕ ಅಂತ ಹೇಳಿದ್ರು. ಏನು ಮಾತಾಡ್ತಾರಂತಾನೆ ಗೊತ್ತಾಗಲ್ಲ. ಪಾಕಿಸ್ತಾನಕ್ಕೆ ಬಂದು ಹೇಳ್ತಾರೆ ಇವರು ಮತ್ತು ಮುನೀರು, ನಮಗೆ ದೇವರೇ ಕಾಪಾಡಿದ್ದು, ಆಪರೇಷನ್ ಸಿಂಧೂರ್ನಲ್ಲಿ ನಾವು ದೇವರ ಸಹಾಯದಿಂದ ಗೆದ್ಬಿಟ್ವಿ ಅಂತ ಹೇಳ್ತಾ ಇದ್ರು. ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾರೆ ಅಲ್ಲಿ ಹೋಗ್ಕೊಂಡು ಟ್ರಂಪ್ ಮುಂದೆ ನೀವೇ ಏಷ್ಯಾದ ರಕ್ಷಕ ಅಂತ ಹೇಳ್ತಿದ್ರು. ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಫೈನಲ್ ಕನ್ಕ್ಲೂಷನಿಗೆ ಬರಬೇಕು. ಇವರು ದೇವ್ರು ಯಾರು, ಟ್ರಂಪ ಅಥವಾ ಪಾಕಿಸ್ತಾನದಲ್ಲಿ ಅವ್ರು ಹೇಳ್ತಾರಲ್ಲ, ನಿಜವಾಗ್ಲೂ ಅವರ ದೇವ್ರ ಬಗ್ಗೆ ಅವ್ರು ಮಾತಾಡ್ತಿದ್ದಾರಾ? ಅರ್ಥನೇ ಆಗ್ತಿಲ್ಲ. ಮತ್ತೊಂದು ಕಡೆ ಟ್ರಂಪ್ ಕೂಡ ಅಮೆರಿಕ ಕಡೆಯಿಂದ $10 ಬಿಲಿಯನ್ ಫಂಡ್ ಘೋಷಣೆ ಮಾಡಿದ್ದಾರೆ. ಆದರೆ ಯಾವುದಕ್ಕೆ ಬಳಸ್ತಾರೆ ಅಂತ ಅವರು ಮೆನ್ಷನ್ ಮಾಡಿಲ್ಲ. ಇನ್ನು ಪಾಕಿಸ್ತಾನದ ಬಜೌರ್ ಜಿಲ್ಲೆಯಲ್ಲಿ ನಡೆದಿದ್ದ ದಾಳಿ ಪಾಕ್ ಆಫ್ಘನ್ ನಡುವೆ ಉದ್ವಿಗ್ನತೆ ಹೆಚ್ಚಿಸಿದೆ. ಫೆಬ್ರವರಿ 16ನೇ ತಾರೀಕು TTP ಅಂದರೆ ಪಾಕಿಸ್ತಾನ್ ತಾಲಿಬಾನ್ ದಾಳಿಯಿಂದ 11 ಯೋಧರು ಪ್ರಾಣ ಕಳ್ಕೊಂಡಿದ್ರು. ಈಗ ಪಾಕ್ ಸರ್ಕಾರ ಇಸ್ಲಾಮಾಬಾದ್ನಲ್ಲಿರೋ ಅಧಿಕಾರಿಗೆ ಸಮನ್ಸ್ ನೀಡಿ ವಾರ್ನಿಂಗ್ ಕೊಟ್ಟಿದೆ. TTP ಉಗ್ರರು ಅಫ್ಘಾನ್ ಮಣ್ಣನ್ನು ಬಳಸಿಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಅವ್ರನ್ನ ತಡೆಯೋಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಂತ ಪಾಕಿಸ್ತಾನ ಕಿಡಿಕಾರಿದೆ. ಅಷ್ಟೇ ಅಲ್ಲ, ನಾವು ನಮ್ಮ ಜನರ ರಕ್ಷಣೆಗಾಗಿ ಗಡಿ ದಾಟಿ ಬಂದು ಉಗ್ರರನ್ನ ಮಟ್ಟ ಹಾಕೋಕೆ ರೆಡಿ ಇದ್ದೀವಿ ಅಂತ ಹೇಳಿದಾರಂತೆ. ಇತ್ತ ಪಾಕ್ನ ಡಿಫೆನ್ಸ್ ಮಿನಿಸ್ಟರ್, ಸೋಷಿಯಲ್ ಮೀಡಿಯಾ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಮತ್ತೆ ಭಾರತದ ಕಡೆಗೆ ಟೀಕೆ ಮಾಡ್ತಾ ಇದ್ದಾರೆ. ಭಾರತ ಪ್ರಾಕ್ಸಿ ವಾರ್ ಮಾಡ್ತಿದೆ, ನಮ್ಮ ವಿರುದ್ಧ ಭಾರತ ಮತ್ತು ಆಫ್ಘಾನಿಸ್ತಾನ ಒಂದಾಗ್ಬಿಟ್ಟಿವೆ, ಆಫ್ಘನ್ ಗಡಿ ಉದ್ದಕ್ಕೂ ಮತ್ತೆ ದಾಳಿ ಮಾಡೋಕೆ ನಾವು ಹಿಂಜರಿಯಲ್ಲ ಅಂತೆಲ್ಲ ಹೇಳಿದ್ದಾರೆ. ಭಾರತದೊಂದಿಗೂ ಕೂಡ ಯುದ್ಧ ಸಾಧ್ಯತೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇರಾನ್ ಮೇಲೆ ಅಮೆರಿಕದ ದಾಳಿ ಬಹುತೇಕ ಖಚಿತ ಆಗ್ತಿರೋ ಹೊತ್ತಲ್ಲಿ ಅಮೆರಿಕ ಮತ್ತು ಬ್ರಿಟನ್ ನಡುವೆ ಹೊಸ ವಿವಾದ ಶುರುವಾಗಿದೆ. ಇರಾನ್ ಮೇಲೆ ದಾಳಿ ಮಾಡೋಕೆ ನಮ್ಮ ಏರ್ ಬೇಸ್ ಯೂಸ್ ಮಾಡೋಕ್ಕೆ ಬಿಡಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಬ್ರಿಟನ್ ಸರ್ಕಾರ ಅಡ್ಡಗಾಲು ಹಾಕಿದೆ. ದಕ್ಷಿಣ ಬ್ರಿಟನ್ನ ಸ್ವಿಂಡನ್ ಬಳಿ ಇರೋ ರಾಯಲ್ ಏರ್ ಫೋರ್ಸ್ನ ಫೇರ್ಫೋರ್ಡ್ ಏರ್ ಬೇಸ್ನಿಂದ ಬಾಂಬಿಂಗ್ ಆಪರೇಷನ್ ಮಾಡೋಕೆ ಅಮೆರಿಕ ಪರ್ಮಿಷನ್ ಕೇಳಿತ್ತು. ಆದರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕೇರ್ ಸ್ಟಾರ್ಮರ್ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇರಾನ್ ಮೇಲೆ ಈ ರೀತಿ ಪ್ರಿಯಂಪ್ಟಿವ್ ಅಟ್ಯಾಕ್ ಮಾಡಿದ್ರೆ, ಅಂದರೆ ಇರಾನ್ ದಾಳಿ ಮಾಡ್ಬೋದು ಅಂತ ಅದನ್ನು ಊಹಿಸಿ ಮೊದಲೇ ದಾಳಿ ಮಾಡೋದು, ಅದು ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಆಗುತ್ತೆ ಅಂತ ಬ್ರಿಟನ್ ಹೇಳಿದೆ. ಈ ಫೇರ್ಫೋರ್ಡ್ನಲ್ಲಿರೋ ಅಮೆರಿಕದ ಏರ್ ಬೇಸ್ ಯುರೋಪ್, ಮಿಡಲ್ ಈಸ್ಟ್ ಮತ್ತು ಆಫ್ರಿಕಾಗೆ ಹತ್ತಿರ ಇರೋ ಬೇಸ್. ಇಲ್ಲಿ ಅಮೆರಿಕ ವಾಯುಪಡೆಯ B-52 ಸ್ಟ್ರಾಟೋಫೋರ್ಟ್ರೆಸ್ ಮತ್ತು B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ಗಳಿವೆ. ಪರಮಾಣು ಮತ್ತು ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳನ್ನು ಕೂಡ ಹೊತ್ಕೊಂಡು ಹೋಗಿ ಡಮ್ಮನಿಸಿ ಬರೋ ಸಾಮರ್ಥ್ಯ ಈ ಬಾಂಬರ್ಗಳಿವೆ. ಇನ್ನು ಡಿಯಾಗೋ ಗಾರ್ಷಿಯಾ ಬೇಕೇ ಬೇಕು, ಬ್ರಿಟನ್ ಇದನ್ನು ಮಾರಿಷಸ್ಗೆ ವಾಪಸ್ ಕೊಡಬಾರ್ದಿತ್ತು ಅಂತೆಲ್ಲ ಟ್ರಂಪ್ ಕಿರಿಕಿರಿ ಮಾಡ್ತಾ ಇದ್ದಾರಲ್ಲ, ಇದಕ್ಕೂ ಇರಾನ್ ತಿರುಗೇಟು ಕೊಟ್ಟಿದೆ. ನಾವು ಯುದ್ಧ ಶುರು ಮಾಡಲ್ಲ, ನಮಗೆ ಉದ್ವಿಗ್ನತೆ ಹೆಚ್ಚು ಮಾಡೋ ಇಂಟ್ರೆಸ್ಟ್ ಇಲ್ಲ, ಆದರೆ ಅಮೆರಿಕ ದಾಳಿ ಮಾಡ್ತು ಅಂದರೆ ನಮ್ಮನ್ನು ಕಾಪಾಡ್ಕೊಳ್ಳೋಕೆ ಎಲ್ಲ ಕ್ರಮ ನಾವು ತಗೋತೀವಿ. ಮಿಡಲ್ ಈಸ್ಟ್ ಸುತ್ತಮುತ್ತ ಇರೋ ಎಲ್ಲ ಅಮೆರಿಕನ್ ಬೇಸ್ಗಳನ್ನು ಟಾರ್ಗೆಟ್ ಮಾಡ್ತೀವಿ. ಡಿಯಾಗೋ ಗಾರ್ಷಿಯಾ ಮಿಲಿಟರಿ ಬೇಸ್ ಕೂಡ ನಮ್ಮ ರೀಚ್ನಲ್ಲೇ ಇದೆ. ನಂತರ ಉಂಟಾಗೋ ಪರಿಣಾಮ ಇಲ್ಲ, ನೇರವಾಗಿ ಅಮೆರಿಕನೇ ಅದನ್ನು ಫೇಸ್ ಮಾಡೋದಕ್ಕೆ ಅವರೇ ಹೊಣೆಯಾಗ್ತಾರೆ ಅಂತ ಇರಾನ್ ವಿಶ್ವಸಂಸ್ಥೆಗೆ ಪತ್ರ ಬರೆದಿದೆ. ಜೊತೆಗೆ ಈ ಉದ್ವಿಗ್ನತೆ ಹೆಚ್ಚಾಗೋದನ್ನು ಬೇಗ ತಡೀರಿ ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದೆ. ಕಂಪ್ಲೀಟ್ ಆಗಿ ಹೆದರಿದೆ ಇರಾನ್, ಅದಂತೂ ಸ್ಪಷ್ಟವಾಗಿ ಕಾಣಿಸ್ತಿದೆ. ಮನುಷ್ಯ ಏನು ಮಾಡ್ತಾನೆ ಯಾವ ಮೂಮೆಂಟಲ್ಲಿ ಅಂತ ಹೇಳಿ ಟ್ರಂಪ್. ಮತ್ತೊಂದು ಕಡೆ ಟ್ರಂಪ್ ಒಪ್ಪಂದ ಮಾಡ್ಕೊಳ್ಳೋಕೆ ಇರಾನ್ಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ನ್ಯೂಕ್ಲಿಯರ್ ಒಪ್ಪಂದ ಮಾಡ್ಕೊಳ್ಳೋಕೆ 10 ರಿಂದ 15 ದಿನಗಳ ಟೈಮ್ ಕೊಡ್ತೀನಿ, ಅಷ್ಟರ ಒಳಗಡೆ ಡೀಲ್ ಓಕೆ ಆಗಿಲ್ಲ ಅಂದರೆ ಮುಂದೆ ಆಗೋ ಕೆಟ್ಟ ಪರಿಣಾಮಗಳನ್ನು ನೀವು ಫೇಸ್ ಮಾಡ್ತೀರಾ ಅನ್ನೋ ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಮೂಲಕ ಇನ್ನೇನು 2 ದಿನದಲ್ಲಿ 48 ಅವರ್ಸಲ್ಲಿ ಯುದ್ಧ ಆಗುತ್ತೆ ಅಂತ ಹೇಳಿ ಟ್ರಂಪ್ ಮತ್ತು ಅಮೆರಿಕ ಏನು ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಆ ರೀತಿ ಹಿಂಟ್ಸ್ ಕೊಡ್ತಾ ಇದ್ರಲ್ಲ, ಈಗ ಮತ್ತೊಂದು ವಾರ ಮುಂದಕ್ಕೆ ತಳ್ಳದಂಗೆ ಕಾಣಿಸ್ತಾ ಇದೆ. ಅಥವಾ ಅಗೇನ್ ಇದು ಸ್ಟ್ರಾಟಜಿನ, ವಾರ್ಫೇರ್ ಸ್ಟ್ರಾಟಜಿನ
ಅವ್ರನ್ನ ಮೈಮರೆಸೋ ಲೆಕ್ಕಾಚಾರನ ಇರಾನ್ ಅವ್ರನ್ನ ಅದು ಸ್ಪಷ್ಟ ಎಲ್ಲ ನೋಡ್ಬೇಕೇನಾಗುತ್ತೆ ಈ ವೀಕೆಂಡಲ್ಲಿ ಅಂತ. ಇನ್ನು ಎಲ್ಲೋ ಸೀನಲ್ಲಿ ಹಳದಿ ಸಮುದ್ರದಲ್ಲಿ ಅಮೆರಿಕ ಮತ್ತು ಚೀನಾ ಜೆಟ್ಗಳು ಮುಖಾಮುಖಿಯಾಗಿದ್ವು ಅಂತ ಗೊತ್ತಾಗಿದೆ. ದಕ್ಷಿಣ ಕೊರಿಯಾದ ಪ್ಯೋಂಗ್ಟೆಕ್ ಏರ್ಬೇಸ್ನಿಂದ ಸಮರಾಭ್ಯಾಸಕ್ಕೆ ಅಂತ ಅಮೆರಿಕ ತನ್ನ 10 F-16 ವಿಮಾನಗಳನ್ನು ಟೇಕ್ ಆಫ್ ಮಾಡಿಸಿತ್ತು. ವಿಮಾನಗಳು ಚೀನಾದ ವಾಯು ಪ್ರದೇಶಕ್ಕಿಂತ ಸ್ವಲ್ಪ ದೂರದಲ್ಲೇ ತಿರುಗಾಡ್ತಾ ಇದ್ವು. ಆಗ ತಕ್ಷಣ ಅಲರ್ಟ್ ಆದ ಚೈನಾ ತನ್ನ ಫೈಟರ್ ಜೆಟ್ಗಳನ್ನು ಸ್ಕ್ರಾಂಬಲ್ ಮಾಡಿ ಅಮೆರಿಕಾಗೆ ವಾರ್ನಿಂಗ್ ಕೊಡ್ತು. ಮಿಲಿಟರಿ ಭಾಷೆಯಲ್ಲಿ ಎಮರ್ಜೆನ್ಸಿ ಟೇಕ್ ಆಫ್ ಮಾಡಿಸಿದೆ ಅಂತ ಹೇಳ್ಬೋದು. ಬಳಿಕ 2 ಕಡೆಯ ಫೈಟರ್ ಜೆಟ್ಗಳು ಯುದ್ಧಕ್ಕೆ ರೆಡಿಯಾದ ಪೊಸಿಷನ್ನಲ್ಲಿ ಮುಖಾಮುಖಿಯಾದವು. ಆದರೆ ಅದೃಷ್ಟವಶಾತ್ ಯಾವುದೇ ಸಂಘರ್ಷ ಇಲ್ಲದೆ ಇಬ್ಬರು ವಾಪಸ್ ಹೋಗಿದ್ದಾರೆ. ಫೆಬ್ರವರಿ 18ನೇ ತಾರೀಕು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮತ್ತೊಂದು ಕಡೆ ಜರ್ಮನಿ ಇರಾಕ್ನಲ್ಲಿ ಬೀಡು ಬಿಟ್ಟಿದ್ದ ತನ್ನ ಸೇನಾ ಪಡೆಗಳನ್ನು ವಾಪಸ್ ಕರೆಸ್ಕೊಳ್ಳೋಕೆ ಶುರು ಮಾಡಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಟೆನ್ಷನ್ ದಿನೇ ದಿನೇ ಜಾಸ್ತಿ ಆಗ್ತಿರೋದ್ರಿಂದ ಭದ್ರತಾ ದೃಷ್ಟಿಯಿಂದ ಜರ್ಮನಿ ಈ ಹೆಜ್ಜೆ ಇಟ್ಟಿದೆ. ಇರಾಕ್ ಸೈನಿಕರಿಗೆ ಟ್ರೈನಿಂಗ್ ಕೊಡೋ ಉದ್ದೇಶದಿಂದ ಇಂಟರ್ನ್ಯಾಷನಲ್ ಮಿಷನ್ ಅಡಿಯಲ್ಲಿ ಜರ್ಮನ್ ಸೈನಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಎಪ್ಸ್ಟೀನ್ ವಿವಾದದಲ್ಲಿ ಅರೆಸ್ಟ್ ಆಗಿದ್ದ ಬ್ರಿಟನ್ ಮಾಜಿ ರಾಜಕುಮಾರ ಆಂಡ್ರೂರನ್ನ ರಿಲೀಸ್ ಮಾಡಲಾಗಿದೆ. 11 ಗಂಟೆಗಳ ವಿಚಾರಣೆ ಬಳಿಕ ವಾಪಸ್ ಕಳಿಸಲಾಗಿದೆ. ಅವರ ವಿರುದ್ಧ ಯಾವುದೇ ಚಾರ್ಜ್ ಶೀಟ್ ಇನ್ನೂ ಕೂಡ ಆಗಿಲ್ಲ, ಆದರೂ ತನಿಖೆ ಮುಂದುವರಿಯುತ್ತೆ ಅಂತ ಕಂಡೀಷನ್ ಹಾಕಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ. ಇದೇ ಆಂಡ್ರೂ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. 1990ರ ದಶಕದಲ್ಲಿ ಬಾಲಕಿಯೊಬ್ಬಳಿಗೆ ಚಿತ್ರಹಿಂಸೆ ಕೊಡುತ್ತಿದ್ದಾಗ ಆಂಡ್ರೂ ಅದನ್ನು ಅಲ್ಲೇ ನಿಂತು ನೋಡ್ತಾ ಇದ್ರು ಅಂತ ಸಂತ್ರಸ್ತೆ ಒಬ್ಬರು ಆರೋಪ ಮಾಡಿದ್ದಾರೆ. ಎಫ್ಬಿಐ ದಾಖಲೆಗಳನ್ನು ಉಲ್ಲೇಖಿಸಿ ಮಾಧ್ಯಮಗಳ ಬಗ್ಗೆ ರಿಪೋರ್ಟ್ ಮಾಡಿದ್ವು. ಎಪ್ಸ್ಟೀನ್ ಗೆಳತಿ ಗಿಸ್ಲಿನ್ ಮ್ಯಾಕ್ಸ್ವೆಲ್ ಅಪ್ರಾಪ್ತ ಬಾಲಕಿಗೆ ಹಿಂಸೆ ಕೊಡ್ತಾ ಇದ್ದಾಗ ಇವರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ರು, ತಡೆದಿಲ್ಲ ಅಂತ ಆರೋಪ ಮಾಡಲಾಗಿದೆ. ಏನೋ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ತಾನು ಸೆರೆ ಹಿಡಿದಿರೋ 7 ಪಾಕಿಸ್ತಾನಿ ಸೈನಿಕರ ಹೊಸ ವಿಡಿಯೋ ರಿಲೀಸ್ ಮಾಡಿದೆ. ಈ ವಿಡಿಯೋದಲ್ಲಿ ಸೈನಿಕರು ತಮ್ಮ ಐಡಿಯನ್ನ ಕೈಯಲ್ಲಿ ಹಿಡ್ಕೊಂಡು ನಾವು ಪಾಕಿಸ್ತಾನದ ಸೇನೆಯವರೇ ನಮ್ಮನ್ನ ಉಳಿಸ್ಕೊಳ್ಳಿ ಅಂತ ಬೇಡ್ಕೊಂಡಿದ್ದಾರೆ. ಪಾಕ್ ಆರ್ಮಿ ನಮ್ಮ ಯಾವ ಸೈನಿಕರು ನಾಪತ್ತೆಯಾಗಿಲ್ಲ ಅಂತ ಕತೆ ಹೇಳ್ತಾ ಇತ್ತು. ಇದನ್ನು ಚಾಲೆಂಜ್ ಮಾಡಿರೋ BLA ಸೈನಿಕರ ಕೈಯಲ್ಲೇ ಸತ್ಯವನ್ನು ಕಕ್ಕಿಸಿದೆ. ವಿಡಿಯೋದಲ್ಲಿ ಒಬ್ಬ ಸೈನಿಕ, ನಾನು ಪಾಕಿಸ್ತಾನಕ್ಕಾಗಿ ಹೋರಾಡಿದೆ, ಆದರೆ ಅವತ್ತು ಸೇನೆ ನನ್ನನ್ನು ಗುರುತಿಸ್ತಾನೇ ಇಲ್ಲ, ನಮ್ಮನ್ನು ತ್ಯಾಗ ಮಾಡಿಬಿಟ್ಟಿದೆ, ಅಂದರೆ ನಮ್ಮನ್ನು ಬಿಟ್ಬಿಟ್ಟಿದೆ ಅಂತ ಗೋಗರ್ದಿದೆ, ಹತ್ಬಿಟ್ಟಿದ್ದಾರೆ. ಈಗ BLA ಫೆಬ್ರವರಿ 22ರವರೆಗೆ ಪಾಕ್ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ನಮ್ಮ ಹೋರಾಟಗಾರರನ್ನು ರಿಲೀಸ್ ಮಾಡದೆ ಹೋದರೆ ಪಾಕ್ ಸೈನಿಕರಿಗೆ ನಾವು ಫಿನಿಶ್ ಮಾಡ್ತೀವಿ, ಮರಣದಂಡನೆ ಜಾರಿ ಮಾಡ್ತೀವಿ ಅವ್ರ ಮೇಲೆ ಅಂತ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಪೊಲೀಸರ ಸೀರೀಸ್ ಆಫ್ ಎನ್ಕೌಂಟರ್ಸ್ ದೊಡ್ಡ ತಿರುವನ್ನು ಪಡ್ಕೊಳ್ತಾ ಇದೆ. ಕಳೆದ 8 ತಿಂಗಳಲ್ಲಿ ಅಲ್ಲಿನ ಕ್ರೈಮ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ CCD 924 ಜನರನ್ನ ಬರೀ ಎನ್ಕೌಂಟರ್ ಮಾಡಿರೋದಲ್ಲ, ಎನ್ಕೌಂಟರ್ ಮಾಡಿ ಹತ್ಯೆನೇ ಮಾಡಿರೋದು ಅಲ್ಲಿಗ ದಾಖಲಾಗಿದೆ. ಇದೆಲ್ಲ ಫೇಕ್ ಎನ್ಕೌಂಟರ್ ಅನ್ನೋ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಲ್ಲಿ. ಇನ್ನು ಮಾಜಿ ಸೇನಾ ಮುಖ್ಯಸ್ಥ ಜನರಲ್ MM ನರವಣೆ ಭಾರತ ಚೀನಾ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ. ಭಾರತ ಚೀನಾ ನಡುವಿನ ಅತಿ ಮುಖ್ಯ ಸಮಸ್ಯೆ ಅಂದರೆ ಅದು ಬಗೆಹರಿಯದ ಗಡಿ ವಿವಾದ. LAC ಬಳಿ ಚೀನಾ ಏಕಪಕ್ಷೀಯವಾಗಿ ಬಲ ಪ್ರಯೋಗ ಮಾಡಿದ್ರೆ ಭಾರತ ಸಹಿಸೋದಿಲ್ಲ, ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ. ಆದರೆ ಭಾರತ ಚೀನಾ ಇಬ್ಬರೂ ಮಾತುಕತೆ ಮೂಲಕ ಗಡಿ ಸಮಸ್ಯೆ ಸರಿ ಮಾಡ್ಕೋಬೇಕು. 2015ರಲ್ಲಿ ಬಾಂಗ್ಲಾ ಜೊತೆ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಹಾಗೆ ನಾವು ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅಸ್ಸಾಂನ ದಿಬ್ರುಗಢ್ನಲ್ಲಿ ತಮ್ಮ ಹೊಸ ಕಾದಂಬರಿ ದಿ ಕಂಟೋನ್ಮೆಂಟ್ ಕಾನ್ಸ್ಪಿರಸಿ ಎ ಮಿಲಿಟರಿ ಥ್ರಿಲ್ಲರ್ ಅದನ್ನು ರಿಲೀಸ್ ಮಾಡೋ ಟೈಮ್ನಲ್ಲಿ ಅವರು ಈ ರೀತಿ ಹೇಳಿದ್ದಾರೆ. ಹಾಗಂತ ಮೊನ್ನೆ ವಿವಾದ ಹುಟ್ಟಾಗ್ತಲ್ಲ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ, ಆ ಪುಸ್ತಕ ಅಲ್ಲ ಇದು. UPಯ ಕಂಟೋನ್ಮೆಂಟ್ನಲ್ಲಿ ನಡೆದ ಹಳೆ ಕೊಲೆ ಪ್ರಕರಣಗಳನ್ನು ಇಬ್ಬರು ಯುವ ಅಧಿಕಾರಿಗಳು ರೋಹಿತ್ ಮತ್ತು ರೇಣುಕಾ ಭೇದಿಸ್ತಾರೆ. ಆ ವಿಚಾರವಾಗಿ ಕಾದಂಬರಿ ಥರ ಬರೆದಿದ್ದಾರೆ. ಈ ಬೇರೆ ಪುಸ್ತಕ ಇದು, ಅಲ್ಲಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಬಾಂಗ್ಲಾದಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಭಾರತದೊಂದಿಗಿನ ಸಂಬಂಧ ಸುಧಾರಿಸುವ ಲಕ್ಷಣ ಕಾಣಿಸ್ತಾ ಇದೆ. ಕಳೆದ ಡಿಸೆಂಬರ್ನಿಂದ ನಿಂತು ಹೋಗಿದ್ದ ವೀಸಾ ಸೇವೆಗಳನ್ನು ಭಾರತ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಶುರು ಮಾಡ್ತಾ ಇದೆ. ಸದ್ಯಕ್ಕೆ ಮೆಡಿಕಲ್ ವೀಸಾಗಳನ್ನಷ್ಟೇ ಕೊಡಲಾಗ್ತಾ ಇದ್ದು, ಕೆಲವೇ ದಿನಗಳಲ್ಲಿ ಟೂರಿಸ್ಟ್ ವೀಸಾ ಸೇರಿದ ಹಾಗೆ ಎಲ್ಲ ಕ್ಯಾಟಗರಿಯ ವೀಸಾಗಳು ಬಾಂಗ್ಲಾ ಜನರಿಗೆ ಸಿಗಲಿವೆ. ಅಲ್ಲಿನ ಇಂಡಿಯನ್ ವೀಸಾ ಸೆಂಟರ್ಗಳು ಶೀಘ್ರದಲ್ಲಿ ನಾರ್ಮಲ್ ಆಗಿ ಕೆಲಸ ಮಾಡಲಿವೆ. ಸಿಲೆಟ್ನಲ್ಲಿರೋ ಭಾರತದ ಹಿರಿಯ ಅಧಿಕಾರಿ ಅನಿರುದ್ಧ್ ದಾಸ್ ಈ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಫಾರಿನ್ನಲ್ಲಿ ಎಜುಕೇಷನ್ನ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಗ್ಲೋಬಲ್ ಡಿಗ್ರೀಸ್ನವರ ಈ ಫ್ರೀ ಇವೆಂಟ್ಗೆ ನೀವು ಕೂಡ ಹೋಗ್ಬೋದು. ಡೀಟೇಲ್ಸ್ ಇಲ್ಲಿದೆ, ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟ್ನಲ್ಲೂ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಇನ್ನು ಭಾರತ ಮತ್ತು ಅಮೆರಿಕ ಸಂಬಂಧದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ. ಅಮೆರಿಕ ನೇತೃತ್ವದ ಪ್ಯಾಕ್ ಸಿಲಿಕಾ ಕೂಟಕ್ಕೆ ಭಾರತ ಸೇರ್ಪಡೆಯಾಗಿದೆ. ದಿಲ್ಲಿಯಲ್ಲಿ ನಡೀತಾ ಇರೋ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ನಲ್ಲಿ ಇದಕ್ಕೆ ಭಾರತ ಸೈನ್ ಹಾಕಿದೆ. AI ಸೆಮಿಕಂಡಕ್ಟರ್ ಮತ್ತು ಕ್ರಿಟಿಕಲ್ ಮಿನರಲ್ ಸಪ್ಲೈ ಚೈನ್ ಅನ್ನ ಸೇಫ್ ಮಾಡೋದು, ಸ್ಟ್ರಾಂಗ್ ಮಾಡೋದು, ಚೀನಾ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡೋದು ಇದರ ಉದ್ದೇಶ. ಇದರಿಂದ ಭಾರತಕ್ಕೆ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಮತ್ತು ಅದಕ್ಕೆ ಬೇಕಾದ ಸಂಪನ್ಮೂಲಗಳು ಅನ್ಇಂಟರಪ್ಟೆಡ್ ಆಗಿ ಅಡೆತಡೆ ಇಲ್ಲದೆ ಸಿಗೋಕೆ ಸಾಧ್ಯ ಆಗುತ್ತೆ. ಅಮೆರಿಕ 2025ರಲ್ಲಿ ಈ ಕೂಟವನ್ನು ಲಾಂಚ್ ಮಾಡಿತ್ತು ಲಾಸ್ಟ್ ಇಯರ್. ಈಗ ಆಲ್ರೆಡಿ ಆಸ್ಟ್ರೇಲಿಯಾ, ಇಸ್ರೇಲ್, ಜಪಾನ್, UK, ಸೌತ್ ಕೊರಿಯಾ, UAE, ಸಿಂಗಪೂರ್ ಇವರೆಲ್ಲ ಸೇರಿ ಹಲವು ಪ್ರಮುಖ ರಾಷ್ಟ್ರಗಳು ಸೇರ್ಕೊಂಡಿದ್ದಾರೆ. ಈಗ ಭಾರತ ಕೂಡ ಅದಕ್ಕೆ ಜಾಯ್ನ್ ಆಗಿದೆ. ಏನೋ ಫ್ರಾನ್ಸ್ನಲ್ಲಿ ನಡೆದಿದ್ದ ಯುವ ಆಕ್ಟಿವಿಸ್ಟ್ ಒಬ್ಬರ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ರಾನ್ ಮತ್ತು ಮೆಲನಿ ನಡುವೆ, ಇದೇ ಜಾರ್ಜಿಯಾ ಮೆಲನಿ ಇಟಲಿಯವರು,
ಗೊತ್ತಿರ್ಬೋದಲ್ಲ ನಿಮಗೆ. ಇವ್ರ ನಡುವೆ ಈಗ ಬಹಳ ಫೈಟಿಂಗ್ ಶುರುವಾಗಿದೆ, ಕುಸ್ತಿ ಆಡ್ತಿದ್ದಾರೆ, ವಾಗ್ಯುದ್ಧ, ಮಾತಿನ ಯುದ್ಧ. ಮೆಲನಿ, ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಅಂತ ಮ್ಯಾಕ್ರೋನ್ ಆಕ್ರೋಶ ಹೊರ ಹಾಕಿದ್ದಾರೆ. ಕಳೆದ ವಾರ ಫ್ರಾನ್ಸ್ನ ಲಿಯಾನ್ ನಗರದಲ್ಲಿ ಎಡಪಂಥೀಯ ಮತ್ತು ಬಲಪಂಥೀಯ ಗುಂಪುಗಳ ನಡುವೆ ಗಲಾಟೆಯಾಗಿ 23 ವರ್ಷದ ಕ್ವೆಂಟಿನ್ ಡೆರಾಂಕ್ ಅನ್ನೋ ಯುವಕ ಹತ್ಯೆಗೀಡಾಗಿದ್ರು. ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಮೆಲನಿ, ಇಡೀ ಯುರೋಪ್ಗೆ ಆದ ಗಾಯ, ಐಡಿಯಾಲಜಿ ಹೆಸರಲ್ಲಿ ದ್ವೇಷ ಹರಡ್ತಾ ಇದೆ ಅಂತ ಹೇಳಿ ಕಳವಳ ವ್ಯಕ್ತಪಡಿಸಿದರು. ಇದಕ್ಕೆ ಭಾರತ ಪ್ರವಾಸದಲ್ಲಿದ್ದ ಮ್ಯಾಕ್ರಾನ್, ನಿಮ್ದೆಷ್ಟಿದೆ ಅಷ್ಟು ನೋಡ್ಕೊಳ್ರಿ ಕೆಲಸ, ಬೇರೆ ರಾಷ್ಟ್ರದ ವಿಚಾರದಲ್ಲಿ ಮೂಗು ತೂರಿಸಬೇಡಿ ಅಂತ ರೊಚ್ಚಿಗೆದ್ದು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಆ ಕಡೆಯಿಂದ ರೊಚ್ಚಿಗೆದ್ದಿರೋ ಮೆಲನಿ, ನಾನು ಫ್ರಾನ್ಸ್ ಬಗ್ಗೆ ಕಮೆಂಟ್ ಮಾಡಿಲ್ಲ ರೀ, ಕೇವಲ ಹಿಂಸಾಚಾರದ ಬಗ್ಗೆ ಅಷ್ಟೇ ಮಾತನಾಡಿದ್ದೀನಿ, ಏನು ಮ್ಯಾಕ್ರಾನ್ ಹಿಂಗೆ ಹೇಳ್ತಾ ಇದ್ದೀರಾ, ಆಶ್ಚರ್ಯ ಆಗ್ತಿದೆ ನನಗೆ ಅಂತ ಹೇಳಿ ಮೆಲನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲಿ ವಿಚಾರ ಏನು ಅಂದರೆ, ಈ ಮ್ಯಾಕ್ರಾನ್ ಲಿಬರಲ್ ಅಥವಾ ಸೆಂಟರ್ ಲೆಫ್ಟ್ ಅಂತ ಗುರುತಿಸ್ಕೊಳ್ತಾರೆ, ಮೆಲನಿ ಬಲಪಂಥೀಯ ನಾಯಕಿ. ಹೀಗಾಗಿ ಈ ತರ ಜಗಳ ಆಡ್ತಿದ್ದಾರೆ. ಏನೋ ದಕ್ಷಿಣ ಕೊರಿಯಾದ ಮಾಜಿ ಅಧ್ಯಕ್ಷ ಯೂನ್ ಸುಕ್ ಯೋಲ್ರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಅಲ್ಲಿನ ಕೋರ್ಟ್ ಆದೇಶ ಹೊರಡಿಸಿದೆ. 2024ರಲ್ಲಿ ಡಿಸೆಂಬರ್ನಲ್ಲಿ ಇವರು ಅಧ್ಯಕ್ಷರಾಗಿದ್ದಾಗ ಏಕಾಏಕಿ ಸೇನಾ ಆಡಳಿತ ಜಾರಿಗೆ ತಂದಿದ್ರು. ವಿಪಕ್ಷಗಳನ್ನ ಮುಗಿಸಿ ಹಾಕೋದು ಉದ್ದೇಶ ಆಗಿತ್ತು. ಆದರೆ ದೇಶ ವಿರೋಧಿ ಶಕ್ತಿಗಳನ್ನ ಮಟ್ಟ ಹಾಕೋಕೆ ಸೇನಾ ಆಡಳಿತ ತರಬೇಕಾಯ್ತು ಅಂತ ಯೂನ್ ಸುಕ್ ಯೋಲ್ ಅವಾಗ ಅದಕ್ಕೆ ಸಮಜಾಯಿಷಿ ಕೊಟ್ಟಿದ್ರು. ಆದರೆ ಕೋರ್ಟ್ ಇದನ್ನ ಒಪ್ಪಿಲ್ಲ. ನಿಮ್ಮ ಈ ವರ್ತನೆಯಿಂದ ದೇಶದ ಆರ್ಥಿಕತೆ, ಸೊಸೈಟಿ ಮೇಲೆ ಗಂಭೀರ ಪರಿಣಾಮ ಆಗಿದೆ, ನೀವು ಜೀವಾವಧಿ ಶಿಕ್ಷೆಗೆ ಅರ್ಹರು ಅಂತ ಕೋರ್ಟ್ ಹೇಳಿದೆ. ಈ ವಿಚಾರದಲ್ಲಿ ಯೂನ್ ಸುಕ್ ಯೋಲ್ಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿನ ಮಾಜಿ ರಕ್ಷಣಾ ಸಚಿವ ಕಿಮ್ ಯೋಂಗ್ ಹ್ಯುನ್ರಿಗೂ ಕೂಡ 30 ವರ್ಷ ಜೈಲು ಶಿಕ್ಷೆ ಕೊಡಲಾಗಿದೆ. ಲಂಚ ಪಡೆದ ಆರೋಪದಡಿ ಯೂನ್ ಪತ್ನಿ ಈಗ ಆಲ್ರೆಡಿ 20 ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಮೂಲಕ ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಅಲ್ಲಿನ ಕೋರ್ಟ್ನವರು. ಮಾಜಿ ಅಧ್ಯಕ್ಷನಿಗೆ ಜೀವಾವಧಿ ಶಿಕ್ಷೆ. ಏನು, ಇಸ್ರೇಲ್ನ ಆಶ್ಕೆಲೋನ್ ನಗರದಲ್ಲಿ 2 ಭಾರತೀಯ ಕಾರ್ಮಿಕರ ಮೇಲೆ ಜನಾಂಗೀಯ ಹಲ್ಲೆಯಾಗಿದೆ. ಆರೋಪಿಗಳು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪ್ಲಾನ್ ಮಾಡಿನೇ ಈ ದಾಳಿ ಮಾಡಿದ್ದಾರೆ. ಪಿಎಂ ಮೋದಿ ಫೆಬ್ರವರಿ 25ಕ್ಕೆ ಇಸ್ರೇಲ್ ಪ್ರವಾಸ ಕೈಗೊಳ್ಳೋ ಕೆಲವೇ ದಿನಗಳ ಮೊದಲು ಈ ಘಟನೆ ನಡೆದಿರುವುದು ಭಾರಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಭಾರತದಲ್ಲಿರುವ ಇಸ್ರೇಲ್ ರಾಯಭಾರ ಕಚೇರಿ ಪ್ರತಿಕ್ರಿಯೆ ಕೊಟ್ಟಿದೆ, ದುಷ್ಕೃತ್ಯ ಅಂತ ಖಂಡಿಸಿದೆ. ಇಂಥ ದಾಳಿಯನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ, ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದೆ. ಈಗ ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ, ತನಿಖೆ ಶುರು ಮಾಡಿದ್ದಾರೆ. ಇನ್ನು ನೈಜೀರಿಯಾದ ಪ್ಲಾಟೂ ಅನ್ನೋ ರಾಜ್ಯದಲ್ಲಿ ವಿಷಾನಿಲ ಸೋರಿಕೆಯಾಗಿ 37 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಕಾರ್ಮಿಕರು 26 ಜನ ಗಾಯಗೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಆನಂತರ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.